ತ್ರಿವಿಕ್ರಮ್ ಅವರು ಬಹಳಷ್ಟು ಚೆನ್ನಾಗಿ ಆಕ್ಟಿಂಗ್ ಅನ್ನ ಮಾಡ್ತಾರೆ. ಭವ್ಯ ಮತ್ತೆ ತ್ರಿವಿಕ್ರಮ್ ಅವರ ಒಂದು ಫ್ಯಾನ್ ಪೇಜ್ ಗಳು ಕೂಡ ತುಂಬಾನೇ ಇದೆ. ತುಂಬಾ ಜನರಿಗೂ ಕೂಡ ಗೊತ್ತಿದೆ ತ್ರಿವಿಕ್ರಮ್ ಅವ್ರು ಯಾರು, ಭವ್ಯ ಅವ್ರು ಯಾರು ಅಂತ. ಬಿಗ್ ಬಾಸ್ ಮೂಲಕ ಮೋಡಿ ಮಾಡಿದಂತ ಈ ಒಂದು ಜೋಡಿ. ಬಟ್ ಏನಂದ್ರೆ ಈಗ ಸದ್ಯಕ್ಕೆ ಈ ಒಂದು ವಿಚಾರವಾಗಿ ತುಂಬಾ ಜನ ಏನ್ ಅನ್ಕೋತಾರೆ ಅಂದ್ರೆ ಈ ಒಂದು ಜೋಡಿ ಕ್ಯೂಟ್ ಆಗಿದೆಯಲ್ಲ, ಕಪಲ್ ಅಂತ ಕನ್ಸಿಡರ್ ಮಾಡ್ಬೋದಲ್ವಾ ಅಂತೆಲ್ಲ ತುಂಬಾ ಜನ ಅನ್ಕೋತಾರೆ. ಬಟ್ ಅದು ನಡೆಯೋದಿಲ್ಲ. ಯಾಕಂದ್ರೆ ಇವಾಗ ಒಂದು ಮದುವೆ ಅಂತೆಲ್ಲ ತುಂಬಾ ಜನ ಫ್ಯಾನ್ಸ್ ಗಳು ಮಾತನಾಡ್ತಿದ್ರು, ಅದು ಕ್ಯಾನ್ಸಲ್ ಅಂತ ಹೇಳ್ಬೋದು. ಯಾಕೆ ಈ ರೀತಿಯ ಒಂದು ಮಾತುಗಳು ಬರ್ತಿದೆ ಅಂದ್ರೆ ತ್ರಿವಿಕ್ರಮ್ ಅವರಿಗೆ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ, ಅದರಲ್ಲಿ ಅವ್ರಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ, ಮದುವೆ ಆಗ್ತಿದ್ರೆ. ಅದುವೇ ಮುದ್ದು ಸೊಸೆ ಅಂತ ಒಂದು ಹೊಸ ಧಾರಾವಾಹಿ, ಅದರಲ್ಲಿ ಇದೀಗ ಮದುವೆನ ಆಗ್ತಾ ಇದ್ದಾರೆ. ಈಗ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿರುವಂತ ಒಂದು ಜೋಡಿ ಅಂತಾನೆ ಹೇಳ್ಬೋದು ಭವ್ಯ ಮತ್ತೆ ತ್ರಿವಿಕ್ರಮ್ ಅವರು. ಬಟ್ ಇದೀಗ ಇನ್ನೊಂದು ನಟಿಯ ಜೊತೆ ಮದುವೆ, ಅದು ಧಾರಾವಾಹಿಯಲ್ಲಿ ಮಾತ್ರ, ರಿಯಲ್ ಲೈಫ್ ನಲ್ಲಿ ಅಲ್ಲ. ಇದು ಕೇವಲ ಧಾರಾವಾಹಿ ಅಷ್ಟೇನೆ. ಸೊ ಈಗ ಹೊಸ ಧಾರಾವಾಹಿ ಸ್ಟಾರ್ಟ್ ಆಗ್ತಿದೆ. ತ್ರಿವಿಕ್ರಮ್ ಅವರೇ ಇದಕ್ಕೆ ನಟ ಅಂದ್ರೆ ಪ್ರಮುಖ ಪಾತ್ರ ಹೀರೋ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಕಿರುತೆರೆಗೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಆಫ್ಟರ್ ಲಾಂಗ್ ಟೈಮ್. ಬಿಗ್ ಬಾಸ್ ಬಳಿಕ ಇವರಿಗೆ ಒಂದು ನೆಕ್ಸ್ಟ್ ಲೆವೆಲ್ ಫೇಮ್ ಎಲ್ಲವೂ ಕೂಡ ಸಿಕ್ಕಿದೆ. ಅದನ್ನ ಸದುಪಯೋಗ ಪಡಿಸ್ಕೋಬೇಕು, ಚೆನ್ನಾಗಿ ಆಕ್ಟಿಂಗ್ ಅನ್ನ ಮಾಡ್ಕೊಂಡು ಹೋಗ್ಬೇಕು, ಒಳ್ಳೆ TRP ಸಿಗ್ಬೇಕು ಅಂತ ಎಲ್ಲರೂ ಕೂಡ ವಿಶ್ ಮಾಡಿ. ನೀವು ಕೂಡ ನೋಡ್ತೀರಾ ಹೊಸ ಧಾರಾವಾಹಿ ಮುದ್ದು ಸೊಸೆ, ಈಗಾಗಲೇ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಅತಿ ಶೀಘ್ರದಲ್ಲೇ ಟಿವಿಲೂ ಕೂಡ ಪ್ರಸಾರವಾಗಲಿದೆ. ಈಗಾಗಲೇ ಪ್ರೋಮೋ ಕೂಡ ಬರ್ತಾ ಇದೆ ಟಿವಿಯಲ್ಲಿ.